ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 200 ಪಾಯಿಂಟ್ಸ್ ಡೌನ್ ಆಗಿ 73,828 ಕ್ಲೋಸ್ ಆಗಿದೆ. ನಿಫ್ಟಿ 73 ಪಾಯಿಂಟ್ಸ್ ಡೌನ್ ಆಗಿ 22,397 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 3 ಪಾಯಿಂಟ್ಸ್ ಗೇನ್ ಆಗಿ 48,060 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ನಾಳೆ ಹೋಲಿ ಹಬ್ಬದ ಪ್ರಯುಕ್ತ ಮಾರ್ಕೆಟ್ ಕ್ಲೋಸಲ್ಲಿರುತ್ತೆ. ಮತ್ತು ಸೋಮವಾರನೇ ಮಾರ್ಕೆಟ್ ಓಪನ್ ಆಗೋದು. ಮತ್ತು ಎಲ್ಲರಿಗೂ ಹೋಲಿ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ಓಪನಿಂಗ್ ಅಲ್ಲಿ ನೋಡಿಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಓಪನ್ ಆಯಿತು. ಯಾಕಂತ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೇ ಮಾತಾಡ್ಕೊಂಡಿದ್ವಿ. ಯಾಕಂದರೆ ನಿನ್ನೆ CPI ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾ ನೋಡಿಕೊಂಡ್ರೆ ಪ್ರೀವಿಯಸ್ ಮಂತ್ಗಿನ್ನ ಅಥವಾ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಸ್ಗಿನ್ನ CPI ಇನ್ಫ್ಲೇಷನ್ ಡೇಟಾ ತುಂಬಾ ಕಮ್ಮಿ ಬಂದಿದೆ. ಅದರಿಂದನೇ ಇವತ್ತು ಮಾರ್ಕೆಟ್ ಪಾಸಿಟಿವ್ ಆಗಿ ಓಪನ್ ಆಗಿರೋದು. ಆದರೆ ಆ ಪಾಸಿಟಿವಿಟಿ ಮಾರ್ಕೆಟಲ್ಲಿ ಸಸ್ಟೈನ್ ಆಗದೆ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಯಾಕಂದರೆ ನೆಕ್ಸ್ಟ್ 3 ಡೇಸ್ ಮಾರ್ಕೆಟ್ ಕ್ಲೋಸಲ್ಲಿ ಇರುತ್ತಲ್ಲ, ಇವಾಗ ಮಾರ್ಕೆಟಲ್ಲಿ ನೋಡಿಕೊಂಡ್ರೆ ತುಂಬಾ ಅನ್ಸರ್ಟನಿಟೀಸ್ ಇದೆ. ಅದ್ರ ಜೊತೆಗೆ ಗ್ಲೋಬಲ್ ಮಾರ್ಕೆಟ್ಸಿಂದ ಯಾವುದಾದ್ರೂ ಒಂದು ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಬಂದ್ರೂ ಬರೋ ಗೈನ್ಸ್ ಎಲ್ಲ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹಾಲಿಡೇ ಇರೋದಕ್ಕೆ ಗೈನ್ಸ್ನ ಬುಕ್ ಮಾಡ್ಕೊಂಡಿರಬೇಕು. ಅದರಿಂದ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗಿ ಮಾರ್ಕೆಟ್ ಸೆಕೆಂಡ್ ಹಾಫಲ್ಲಿ ನೆಗೆಟಿವ್ ಆಗಿ ಕ್ಲೋಸ್ ಆಗಿರೋದು. ನೆಕ್ಸ್ಟ್ ಇವಾಗ ಗ್ಲೋಬಲ್ ಮಾರ್ಕೆಟ್ಸ್ ವಿಚಾರಕ್ಕೆ ಬಂದರೆ, ನಿನ್ನೆ US ಮಾರ್ಕೆಟ್ ನೋಡಿಕೊಂಡ್ರೆ ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ. ನ್ಯಾಸ್ಡ್ಯಾಕ್ ಆದರೆ ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ನಿನ್ನೆ US ಅಲ್ಲೂ ಕೂಡ ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ಬಂದಿದೆ. ಎಸ್ಟಿಮೇಟೆಡ್ಗಿನ್ನ ಇನ್ಫ್ಲೇಷನ್ ಬಿಲೋ ಬಂದಿರೋದಕ್ಕೇ ನಿನ್ನೆ US ಮಾರ್ಕೆಟ್ಸ್ ಕೂಡ ಪಾಸಿಟಿವಲ್ಲಿ ಕ್ಲೋಸ್ ಆಗಿರೋದು. ಇವಾಗ US ಮಾರ್ಕೆಟ್ಸ್ ಬಗ್ಗೆ ಮಾತಾಡ್ಕೊತಾ ಇದ್ದೀವಿ ಅಂದಮೇಲೆ ಟ್ರಂಪ್ ಅವ್ರ ಬಗ್ಗೆ ಮತ್ತು ಟ್ಯಾರಿಫ್ ಬಗ್ಗೆ ಮಾತಾಡ್ಕೊಂಡಿದ್ದಂಗೆ ಇರೋಕ್ಕಾಗುತ್ತಾ? ಇಲ್ಲ. ನಿನ್ನೆ ಸಹ ಡೊನಾಲ್ಡ್ ಟ್ರಂಪ್ ಅವರು ತುಂಬಾ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ನಿನ್ನೆ ಮಾರ್ಕೆಟ್ ನ್ಯೂಸಲ್ಲಿ ಮಾತಾಡ್ಕೊಂಡಂಗೆ ಈ ಕ್ಯಾನಡಾ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಮೇಲೆ 50%ಗೆ ಟ್ಯಾರಿಫ್ನ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಮಾತಾಡ್ಕೊಂಡ್ವಿ. ಮತ್ತು ಯುರೋಪಿಯನ್ ಯೂನಿಯನ್ ಅವ್ರು ನೋಡಿಕೊಂಡ್ರೆ 30 ಬಿಲಿಯನ್ ಯೂರೋಸ್ ವರ್ತ್ US ಗೂಡ್ಸ್ ಮೇಲೆ ಟ್ಯಾರಿಫ್ನ ಇನ್ಕ್ರೀಸ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ನಿನ್ನೆ ನೋಡಿಕೊಂಡ್ರೆ ಕ್ಯಾನಡಾದವರು ಸಹ ಅದೇ ಥರ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. US ಇಂದ ಬರೋ $20 ಬಿಲಿಯನ್ ವರ್ತ್ ಆಫ್ ಗೂಡ್ಸ್ ಮೇಲೆ ಟ್ಯಾರಿಫ್ನ ಇನ್ಕ್ರೀಸ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಎಲ್ಲಿ ಶುರುವಾಗಿದ್ದು ಟ್ಯಾರಿಫ್ ವಾರು 5% 10% ಟ್ಯಾರಿಫ್ ವಾರಿಂದ ಶುರುವಾಗಿದ್ದು ನೆಕ್ಸ್ಟು 20%, 25%, 50%ವರೆಗೂ ಟ್ಯಾರಿಫ್ ಇನ್ಕ್ರೀಸ್ ಆಗಿದೆ. ಈ ಥರ ಪ್ರತಿಯೊಂದು ಕಂಟ್ರಿನೂ ಟ್ಯಾರಿಫ್ ಹಾಕ್ಕೊಂಡೇ ಹೋದರೆ US ಇದು ತುಂಬಾ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಇವಾಗ US ಮಾರ್ಕೆಟ್ ನೋಡಿಕೊಂಡ್ರೆ ಈ ವರ್ಷ ರಿಸಿಷನ್ಗೆ ಹೋಗೋ ಚಾನ್ಸಸ್ ಇದೆ ಅಂತ ತುಂಬಾ ಅನಲಿಸ್ಟ್ ಎಲ್ಲ ಹೇಳ್ತಾನೆ ಇದ್ದಾರೆ. ಇವಾಗ ಗೋಲ್ಡ್ಮನ್ ಸ್ಯಾಕ್ಸ್ ಅವರೂ ಅಪ್ಡೇಟ್ ಮಾಡಿದ್ದಾರೆ. ಈ ವರ್ಷದಲ್ಲಿ US 20% ರಿಸಿಷನ್ಗೆ ಹೋಗೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಬರೀ ಇವರೊಬ್ಬರೇ ಅಲ್ಲ, JP Morgan ಅವರು ಸಹ ಇದೇ ಥರನೇ ಸ್ಟೇಟ್ಮೆಂಟ್ಸ್ ಮಾಡಿದರು ರೀಸೆಂಟಾಗಿ. ನಿಯರ್ಲಿ 40%ವರೆಗೂ ಈ ವರ್ಷ US ರಿಸಿಷನ್ಗೆ ಹೋಗೋ ಚಾನ್ಸಸ್ ಇದೆ ಅಂತ. ಮತ್ತು ಅದಾದಮೇಲೆ ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಮೇಲೆ 25% ಟ್ಯಾರಿಫ್ ಇರುತ್ತೆ ಅಂತ ಹೇಳಿದ್ರಲ್ಲ, ಇದು ಬರೀ ಕ್ಯಾನಡಾಗೆ ಮಾತ್ರನೇ ಅಲ್ಲ, ಮಿಕ್ಕಿರೋ ಎಲ್ಲ ಕಂಟ್ರೀಸ್ಗೂ ಇದೇ ಟ್ಯಾರಿಫ್ ಇರುತ್ತೆ ಅಂತ ಹೇಳಿದರು. ಅದಕ್ಕೆ ಯುರೋಪಿಯನ್ ಯೂನಿಯನ್ ಅವರು ಏನು ಹೇಳಿದ್ದಾರೆ ಅಂತ ಅಂದರೆ, ಇವಾಗ ಈ ಥರ ಟ್ಯಾರಿಫ್ ಇನ್ಕ್ರೀಸ್ ಮಾಡಿದಾರಲ್ಲ, ಅದಕ್ಕೋಸ್ಕರ ನಾವು US ವಿಸ್ಕಿ ಮೇಲೆ 50% ಟ್ಯಾರಿಫ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಅದು ಯಾವಾಗಿಂದ ಅಂತ ಎಕ್ಸಾಕ್ಟ್ ಡೇಟಿನ ಮೆನ್ಷನ್ ಮಾಡಿಲ್ಲ. ಮೇ ಬಿ ನೆಕ್ಸ್ಟ್ ಮಂತಿಂದ ಈ ಟ್ಯಾರಿಫ್ ಅಪ್ಲಿಕೇಬಲ್ ಆಗುತ್ತೆ. ಈ ಥರ ಸ್ಟೇಟ್ಮೆಂಟ್ಸ್ ಯುರೋಪಿಯನ್ ಯೂನಿಯನಿಂದ ಬಂದಿರೋದಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಇದಕ್ಕೆ ರೆಸ್ಪಾಂಡ್ ಆಗಿ ಇವಾಗ ಯುರೋಪಿಂದ USಗೆ ವೈನ್ ಸಹ ಬರುತ್ತೆ. ಆ ವೈನ್ ಮೇಲಾದರೆ 200% ಟ್ಯಾರಿಫ್ ಹಾಕ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಸ್ಟೇಟ್ಮೆಂಟ್ನ ಮಾಡಿದ್ದಾರೆ. ಆದರೆ ಇದು ಯಾವಾಗಿಂದ ಅಂತ ಇನ್ನೂ ಅಪ್ಡೇಟ್ ಮಾಡಿಲ್ಲ. ನೋಡೋಣ ಇದೆಲ್ಲ ಯಾವಾಗ ಅಪ್ಡೇಟ್ ಆಗುತ್ತೆ ಅಂತ. ಮತ್ತು ಅದಾದಮೇಲೆ ಇನ್ನೊಂದು ವಿಚಾರ ಏನು ಅಂತಂದರೆ, ಇವಾಗ ಕ್ಯಾನಡಾದಲ್ಲಿ ಹೊಸ ಪ್ರೈಮ್ ಮಿನಿಸ್ಟರ್ ಬಂದಿದ್ದಾರಲ್ಲ, ಇವರು ಬರ್ತಿದ್ದಂಗೆ US ರಿಲೇಟೆಡ್ ಆಗಿ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ನ ಮಾಡ್ತಾ ಇದ್ದಾರೆ. ಮತ್ತು ಮಾರ್ಚ್ 14 ಇವ್ರದ್ದು ಪ್ರಮಾಣ ಸ್ವೀಕಾರ ಇದೆ. ಈ ಪ್ರಮಾಣ ಸ್ವೀಕಾರ ಆದಮೇಲೆ ಇನ್ನು ಏನೇನು ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಈ ವೀಕೆಂಡಲ್ಲಿ ಅಂತ ನೋಡಬೇಕು. ಒಂದು ವೇಳೆ ಈ 3 ದಿನ ಹಾಲಿಡೇಸ್ ಇದೆ ಅಲ್ಲ, ಇದರಲ್ಲಿ ಏನಾದರೂ ತುಂಬಾ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಯಾರಾದರೂ ಮಾಡಿದ್ರೆ ಅಥವಾ ಮಾರ್ಕೆಟ್ ರಿಲೇಟೆಡ್ ಆಗಿ ಏನಾದರೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಾದರೂ ಅಪ್ಡೇಟ್ ಆಯಿತು ಅಂದರೆ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಒಂದು ಸಲ ಚೆಕ್ ಮಾಡಿ. ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ಸ್ಕ್ರೀನ್ ಮೇಲೆ ಕಾಣ್ತಿರೋ QR ಕೋಡ್ನ ಆದರೂ ಸ್ಕ್ಯಾನ್ ಮಾಡಿ, ನಿಮಗೆ ವಾಟ್ಸಪ್ ಚಾನಲ್ ಸಿಗುತ್ತೆ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಪಾಲಿಕ್ಯಾಬ್ ಇಂಡಿಯಾ ಇವರು ವೈರ್ಸ್ ಮತ್ತು ಕೇಬಲ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ಇವಾಗ ಇವ್ರಿಗೆ 2 ದೊಡ್ಡ ಕಾಂಟ್ರಾಕ್ಟ್ ಬಂದಿದೆ BSNL ಕಂಪನಿಯಿಂದ. ಅದರಲ್ಲಿ ಭಾರತ್ ನೆಟ್ ಪ್ರಾಜೆಕ್ಟ್ಗೋಸ್ಕರ 5,649 crores ವರ್ತ್ ಆರ್ಡರ್ ಬಂದಿದೆ. ಅದರಲ್ಲಿ ಮೊದಲನೇ ಆರ್ಡರ್ ಏನು ಅಂತ ನೋಡಿಕೊಂಡ್ರೆ, ಪಾಲಿಕ್ಯಾಬ್ ಅವರು ಕರ್ನಾಟಕ, ಗೋವಾ,
ಪಾಂಡಿಚೇರಿಯಲ್ಲಿ ಇಂಟರ್ನೆಟ್ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಟ್ ಮಾಡಿ ಮೈಂಟೆನೆನ್ಸ್ ಸರ್ವಿಸ್ಗೋಸ್ಕರ 4099 ಕ್ರೋರ್ಸ್ ಆರ್ಡರ್ ಬಂದಿದೆ. ಮತ್ತೆ ಇನ್ನು ಮಿಕ್ಕಿರೋ 1549 ಕ್ರೋರ್ಸ್ ಅಲ್ಲಿ ಸೇಮ್ ಇಂಟರ್ನೆಟ್ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಟ್ ಮಾಡಿ ಮೈಂಟೆನೆನ್ಸ್ ವರ್ಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಬಿಹಾರಲ್ಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಭಾರತ್ ನೆಟ್ ಪ್ರಾಜೆಕ್ಟ್ ಏನಿದೆ ಇದು ನಮ್ಮ ಇಂಡಿಯನ್ ಗೌರ್ಮೆಂಟ್ನ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ ಆಗಿದೆ. ಇವಾಗ ನಮ್ಮ ದೇಶದಲ್ಲಿ ಹಳ್ಳಿಗೂ ಹೈ ಸ್ಪೀಡ್ ಬ್ರಾಡ್ಬ್ಯಾಂಡ್ ಸರ್ವಿಸಸ್ನ ಪ್ರೊವೈಡ್ ಮಾಡಬೇಕು, ಅದೂ ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ಬ್ರಾಡ್ಬ್ಯಾಂಡ್ ಸರ್ವಿಸಸ್ನ ತರಬೇಕು ಅಂತ ಈ ಥರ ಪ್ರಯತ್ನ ಪಡ್ತಾ ಇರೋದು. ಮತ್ತು ಇವಾಗ ಈ ಪಾಲಿಕ್ಯಾಬ್ ಇಂಡಿಯಾ ಅವ್ರಿಗೇನೋ ಇದು ಫಸ್ಟ್ ಟೈಮ್ ಅಲ್ಲ ಈ ಥರ ಆರ್ಡರ್ ಬರ್ತಾ ಇರೋದು. ಮುಂಚೆನೇ ಈ ಭಾರತ್ ನೆಟ್ ಪ್ರಾಜೆಕ್ಟಲ್ಲಿ ತುಂಬಾ ಸಲ ಇವ್ರಿಗೆ ಪಾಲಿಕ್ಯಾಬ್ ಅವ್ರಿಗೆ ಆರ್ಡರ್ಸ್ ಬಂದಿದೆ. ನೋಡೋಣ ಇನ್ನು ಕಮಿಂಗ್ ಟೈಮಲ್ಲಿ ಇನ್ನೂ ಎಷ್ಟು ಆರ್ಡರ್ಸ್ ಬರ್ತವೆ ಅಂತ. ನೆಕ್ಸ್ಟ್ ಅದಾನಿ ಗ್ರೀನ್ ಎನರ್ಜಿ. ಈ ಸ್ಟಾಕ್ ನೋಡಿದ್ರೆ ಇವತ್ತು ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 5%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಗ್ಲೋಬಲ್ ಬ್ರೋಕರೇಜ್ ಫರ್ಮ್ ಆದ ಮಕ್ವೇರ್ ಅವರು ಅದಾನಿ ಗ್ರೀನ್ ಎನರ್ಜಿ ಕಂಪನಿಗೆ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು ನಿನ್ನೆ ಕ್ಲೋಸಿಂಗ್ ಪ್ರೈಸಿಂದ ನಿಯರ್ಲಿ 40% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಬರೀ ಮಕ್ವೇರ್ ಅವ್ರು ಮಾತ್ರನೇ ಅಲ್ಲ ಈ ಥರ ಸ್ಟೇಟ್ಮೆಂಟ್ಸ್ನ ಮಾಡಿರೋದು. 4 ಅನಲಿಸ್ಟ್ ಸಹ ಇದೇ ಥರನೇ ಅದಾನಿ ಗ್ರೀನ್ ಎನರ್ಜಿ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಬೈ ರೇಟಿಂಗ್ ಕೊಟ್ಟು ಎಲ್ಲ ಅನಲಿಸ್ಟೂ ಎಬೋವ್ 50% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತಲೇ ಹೇಳಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ 52 ವೀಕ್ಸ್ ಹೈಯಿಂದ ನೋಡಿಕೊಂಡ್ರೆ 60% ಫಾಲ್ ಆಗಿದೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಅದಾನಿ ಗ್ರೀನ್ ಎನರ್ಜಿ ಕಂಪನಿ ಯಾವ ಥರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಇವತ್ತು CNBCಯಲ್ಲಿ ಒಂದು ಡೇಟಾ ಅಪ್ಡೇಟ್ ಆಗಿದೆ. ಇವಾಗ ಲಾಸ್ಟ್ ಮಂತ್ ನೋಡಿಕೊಂಡ್ರೆ ನಮ್ಮ ಮಾರ್ಕೆಟ್ ತುಂಬಾ ಕರೆಕ್ಟ್ ಆಗಿದೆ. ಪ್ರತಿ ಇಂಡಿಸಿಸೂ ತುಂಬಾ ಕರೆಕ್ಟ್ ಆಗಿದೆ. ಈ ಥರ ಟೈಮಲ್ಲಿ ಈ ಮ್ಯೂಚುವಲ್ ಫಂಡ್ ಹೌಸಸ್ ಯಾವ ಕಂಪನೀಸಲ್ಲಿ ಹೈಯೆಸ್ಟ್ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಒಂದು ಲಿಸ್ಟ್ ಅಪ್ಡೇಟ್ ಆಗಿದೆ. ಅದಾದಮೇಲೆ ಯಾವ ಕಂಪನೀಸಿಂದ ಎಕ್ಸಿಟ್ ಆಗಿದ್ದಾರೆ ಅಂತ ಕೂಡ ಅಪ್ಡೇಟ್ ಆಗಿದೆ. ಅದಕ್ಕೋಸ್ಕರ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ್ಯಾವ ಕಂಪನೀಸಲ್ಲಿ ಎಷ್ಟು ಇನ್ಫ್ಲೋಸ್ ಬಂದಿದೆ, ಯಾವ್ಯಾವ ಕಂಪನೀಸಿಂದ ಎಷ್ಟು ಔಟ್ಫ್ಲೋಸ್ ಹೋಗಿದ್ದಾವೆ ಅಂತ ಪ್ರತಿಯೊಂದನ್ನು ಡೀಟೇಲಾಗಿ ಮಾತಾಡ್ಕೊಳ್ಳೋಣ. ಇವಾಗ ಹೈಯೆಸ್ಟ್ ಇನ್ಫ್ಲೋಸ್ ಯಾವ ಕಂಪನಿ ಒಳಗಡೆ ಬಂದಿದೆ ಅಂತ ನೋಡಿಕೊಂಡ್ರೆ ಮೊದಲನೇದಾಗಿ HDFC ಬ್ಯಾಂಕ್. ಈ ಬ್ಯಾಂಕ್ ಒಳಗಡೆ ಫೆಬ್ರವರಿ ಮಂತಲ್ಲಿ 6000 ಕ್ರೋರ್ಸ್ ವರ್ತ್ ಆಫ್ ಶೇರ್ಸ್ನ ಬೈ ಮಾಡಿದ್ದಾರೆ. ಇವಾಗ ಈ ಡೇಟಾ ಪ್ರಕಾರ ನೋಡಿಕೊಂಡ್ರೆ ಇವ್ರು ಇನ್ವೆಸ್ಟ್ ಮಾಡಿರೋ 10 ಕಂಪನೀಸಲ್ಲಿ 4 ಬ್ಯಾಂಕ್ಸೇ ಆಗಿದ್ದಾವೆ. ಅದ್ರ ಜೊತೆಗೆ ಇವಾಗ ಈ ಥರ ಟೈಮಲ್ಲಿ ಬ್ಯಾಂಕ್ಸಲ್ಲಿ ಯಾಕೆ ಈ ಥರ ಅಗ್ರೆಸಿವ್ ಆಗಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೆಕೆಂಡ್ ನೋಡಿಕೊಂಡ್ರೆ ಕೊಟಕ್ ಮಹೀಂದ್ರಾ ಬ್ಯಾಂಕ್. ಈ ಬ್ಯಾಂಕಲ್ಲಿ 2300 ಕ್ರೋರ್ಸ್ ವರ್ತ್ ಆಫ್ ಶೇರ್ಸ್ನ ಬೈ ಮಾಡಿದ್ದಾರೆ. ಅದಾದಮೇಲೆ ಆಕ್ಸಿಸ್ ಬ್ಯಾಂಕ್. ಈ ಬ್ಯಾಂಕಲ್ಲಿ ನೋಡಿಕೊಂಡ್ರೆ 1900 ಕ್ರೋರ್ಸ್ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತು ಫೈನಲಿ ICICI ಬ್ಯಾಂಕ್. ಈ ಬ್ಯಾಂಕಲ್ಲಾದರೆ 1700 ಕ್ರೋರ್ಸ್ ಇನ್ವೆಸ್ಟ್ ಮಾಡಿದ್ದಾರೆ. ಇವಾಗ ಬ್ಯಾಂಕ್ಸಲ್ಲಿ ಏನಕ್ಕೆ ಈ ಥರ ಅಗ್ರೆಸಿವ್ ಆಗಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ನನ್ನ ಒಪಿನಿಯನ್ನ ಶೇರ್ ಮಾಡ್ತೀನಿ. ಇವಾಗ ಬ್ಯಾಂಕ್ ನಿಫ್ಟಿ ನೋಡಿಕೊಂಡ್ರೆ ಆಲ್ ಟೈಮ್ ಐಸಿಂದ ಜಸ್ಟ್ 10% ಕರೆಕ್ಟ್ ಆಗಿದೆ. ಮತ್ತು ಇವಾಗ ಬುಲ್ ಮಾರ್ಕೆಟಲ್ಲಿ ನೋಡಿಕೊಂಡ್ರೆ ಈ ಬ್ಯಾಂಕ್ ನಿಫ್ಟಿ ಅಷ್ಟಾಗಿ ಪರ್ಫಾರ್ಮ್ ಮಾಡಿರಲಿಲ್ಲ. ಜಸ್ಟ್ 13% ಮಾತ್ರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಲಾಸ್ಟ್ 3-4 ಇಯರ್ಸಿಂದ ಬ್ಯಾಂಕ್ ನಿಫ್ಟಿ ಯಾಕೆ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇಲ್ಲ ಅಂತ ನೋಡಿಕೊಂಡ್ರೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಲಿಕ್ವಿಡಿಟಿ ಕನ್ಸರ್ನ್ ಇದೆ. ಡೆಪಾಸಿಟ್ಸಲ್ಲಿ ಯಾವುದೇ ಥರ ಗ್ರೋತ್ ಇಲ್ಲ. ಈ 2 ರೀಸನಿಂದ ಬ್ಯಾಂಕಿಂಗ್ ಸೆಕ್ಟರ್ ಅಷ್ಟಾಗಿ ಗ್ರೋ ಆಗ್ತಿಲ್ಲ. ಅದ್ರ ಜೊತೆಗೆ ಇದ್ರ ಬಗ್ಗೆ ಎಲ್ಲ ತುಂಬಾ ಮಾರ್ಕೆಟ್ ನ್ಯೂಸಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಏನೇನು ಇಶ್ಯೂ ಇದ್ದಾವೆ ಅಂತ ಎಲ್ಲ ತುಂಬ ಸಲನೇ ಮಾತಾಡಿದ್ದೆ. ಅದಕ್ಕೋಸ್ಕರ ಇವಾಗ ಅಷ್ಟು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಿಲ್ಲ. ಇವಾಗ ಈ ಮ್ಯೂಚುವಲ್ ಫಂಡ್ ಅವರು ಏನಕ್ಕೆ ಬೈ ಮಾಡಿರ್ಬೋದು ಅಂತ ಸಹ ಹೇಳ್ತೀನಿ. ಯಾಕಂದರೆ ಇವಾಗ ರೀಸೆಂಟಾಗಿ RBI ನೋಡಿಕೊಂಡ್ರೆ ಬ್ಯಾಂಕ್ಸಲ್ಲಿ ತುಂಬಾ ಲಿಕ್ವಿಡಿಟಿ ಬೂಸ್ಟ್ನ ಮಾಡ್ತಾ ಇದ್ದಾರೆ. ಡಿಸೆಂಬರ್ ಮಂತಿಂದ ಶುರು ಮಾಡಿರೋದು ಇದುವರೆಗೂ ತುಂಬ ಥರ ಲಿಕ್ವಿಡಿಟಿ ಬೂಸ್ಟ್ನ ಮಾಡಿದ್ದಾರೆ. ಇವಾಗ ಡಿಸೆಂಬರಲ್ಲಿ ನೋಡಿಕೊಂಡ್ರೆ CRR ಕಟ್ನ ತಂದರು. ಅದಾದಮೇಲೆ OMO ಪರ್ಚೇಸಸ್ನ ತಂದರು. ಡಾಲರ್ ವರ್ಸಸ್ ರುಪಿ ಸ್ವಾಪ್ ಆ್ಯಕ್ಷನ್ಸ್ನ ತಂದರು. ಈ ಥರ ತುಂಬ ಥರದಲ್ಲಿ RBI ಅವರು ಈ ಥರ ಲಿಕ್ವಿಡಿಟಿ ಬೂಸ್ಟ್ನ ಮಾಡ್ತಾ ಇದ್ದಾರೆ. ಅದರಿಂದ ಕಮಿಂಗ್ ಟೈಮಲ್ಲಿ ಬ್ಯಾಂಕ್ಸಲ್ಲಿ ಸ್ವಲ್ಪ ಪಾಸಿಟಿವ್ ಗ್ರೋತ್ ಇರ್ಬೋದು ಅಂತ ಒಂದು. ಅದಾದಮೇಲೆ ಇವಾಗ ಮಾರ್ಕೆಟ್ ನೋಡಿಕೊಂಡ್ರೆ ತುಂಬಾ ಕರೆಕ್ಟ್ ಆಗಿದೆ. ಅಂದರೆ ಇನ್ವೆಸ್ಟರ್ಸ್ ಮಾರ್ಕೆಟಲ್ಲಿ ಮತ್ತೆ ಇನ್ವೆಸ್ಟ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇರ್ಬೋದು. ಅದರಿಂದ ಬ್ಯಾಂಕ್ಸಲ್ಲಿ ಸ್ವಲ್ಪ ಡೆಪಾಸಿಟ್ಸ್ ಏನಾದರೂ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರ್ಬೋದು. ಕಮಿಂಗ್ ಟೈಮಲ್ಲಿ ಈ 2 ರೀಸನಿಂದ ಬ್ಯಾಂಕಿಂಗ್ ಸೆಕ್ಟರ್ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಇರ್ಬೋದು. ಅದರಿಂದ ಈ ಥರ ಮ್ಯೂಚುವಲ್ ಫಂಡ್ ಹೌಸಸ್ ಈ ಟಾಪ್ ಬ್ಯಾಂಕ್ಸ್ನ ಬೈ ಮಾಡಿರ್ಬೋದು ಅಂತ ನಾನು ಅನ್ಕೊತಾ ಇದ್ದೀನಿ. ನೋಡೋಣ ಕಮಿಂಗ್ ಟೈಮಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಯಾವ ಥರ ಗ್ರೋ ಆಗುತ್ತೆ ಅಂತ. ಮತ್ತೆ ಇನ್ನೊಂದು ವಿಚಾರ ಏನಂತಂದರೆ ಫಿನಾನ್ಸ್ ಮಿನಿಸ್ಟರ್ ಆದ ನಿರ್ಮಲಾ ಸೀತಾರಾಮನ್ ಅವರು ಟ್ಯಾಕ್ಸ್ ರಿಲೇಟೆಡ್ ಆಗಿ ತುಂಬಾ ಅಡ್ವಾಂಟೇಜ್ನ ತಂದಿದ್ದಾರೆ. ಅದಕ್ಕೋಸ್ಕರ ಅದು ಯಾವಾಗಿಂದ ಎಫೆಕ್ಟ್ ಆಗುತ್ತೆ ಹೇಳಿ? ಈ ಏಪ್ರಿಲಿಂದನೇ ತಾನೇ ಆ ಫಿನಾನ್ಷಿಯಲ್ ಇಯರ್ ಶುರು ಆಗೋದು. ಅದಕ್ಕೋಸ್ಕರ ಈ ವರ್ಷದಲ್ಲಿ ಜನಗಳ ಹತ್ರ ನೋಡಿಕೊಂಡ್ರೆ ಇನ್ನೂ ಸ್ವಲ್ಪ ಜಾಸ್ತಿ ದುಡ್ಡೇ ಮಿಗಿಲುತ್ತೆ. ಈ ಥರ ಜಾಸ್ತಿ ದುಡ್ಡು ಮಿಗಿಲೋದ್ರಿಂದ ಒಂದು ಎಲ್ಲಾದರೂ ಖರ್ಚು ಮಾಡ್ತಾರೆ ಅಥವಾ ಕೂಡಿಡ್ತಾರೆ.
ಇವಾಗ ಕೂಡಿಡಬೇಕು ಅಂದರೆ ಒಂದು ಏನಾದರೂ ಅಸೆಟ್ಸಲ್ಲಿ ಏನಾದರೂ ಇನ್ವೆಸ್ಟ್ ಮಾಡ್ಬೋದು, ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಅಥವಾ ಬ್ಯಾಂಕ್ಸಲ್ಲಿ ಡೆಪಾಸಿಟ್ ಮಾಡ್ಬೋದು, ಅಥವಾ ಖರ್ಚು ಮಾಡಬೇಕು ಅಂತ ಅಂದರೆ ಪ್ರೀಮಿಯಮೈಸೇಷನ್ ಮೇಲೆ ಖರ್ಚು ಮಾಡ್ತಾರೆ. ಈ ಪ್ರೀಮಿಯಮೈಸೇಷನ್ ಮೇಲೆ ಖರ್ಚು ಮಾಡಬೇಕು ಅಂದರೆ ಬ್ಯಾಂಕ್ಸಲ್ಲಿ ಲೋನ್ಸ್ ಮಾಡೋ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ. ಈ ಎಲ್ಲ ರೀಸನ್ಸ್ ಇಂದ ಕಮಿಂಗ್ ಟೈಮಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಗ್ರೋ ಆಗೋ ಚಾನ್ಸಸ್ ಇರ್ಬೋದು. ಅದಕ್ಕೋಸ್ಕರ ಸಹ ಈ ಮ್ಯೂಚುವಲ್ ಫಂಡ್ಸ್ ಅವರು ಇನ್ವೆಸ್ಟ್ ಮಾಡಿರ್ಬೋದು. ನೋಡೋಣ ಕಮಿಂಗ್ ಟೈಮಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಯಾವ ತರ ಗ್ರೋ ಆಗುತ್ತೆ ಅಂತ. ಮತ್ತೆ ಇನ್ನು ಯಾವ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡ್ರೆ, ಮೊದಲನೇದಾಗಿ ಎಕ್ಸಾವೆರಿ ಟೆಕ್ನಾಲಜೀಸ್, ಈ ಕಂಪನಿಯಲ್ಲಿ 4200 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತೆ TCS, ಈ ಕಂಪನಿಯಲ್ಲಿ 3900 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಅಲ್ಟ್ರಾಟೆಕ್ ಸಿಮೆಂಟ್, ಇದರಲ್ಲಿ 2400 ಕ್ರೋರ್ಸ್ ಇನ್ವೆಸ್ಟ್ ಮಾಡಿದ್ದಾರೆ. ಪವರ್ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇದರಲ್ಲಾದರೆ 1800 ಕ್ರೋರ್ಸ್ ಇನ್ವೆಸ್ಟ್ ಮಾಡಿದ್ದಾರೆ. L&T ಟೆಕ್ನಾಲಜೀಸ್, ಇದರಲ್ಲಿ 1700 ಕ್ರೋರ್ಸ್. ಮತ್ತೆ ವರುಣ್ ಬೇವರೇಜಸ್, ಈ ಕಂಪನಿಯಲ್ಲಾದರೆ 1600 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಯಾವ 10 ಕಂಪನೀಸಿಂದ ಸೆಲ್ ಮಾಡಿದ್ದಾರೆ ಅಂತ ನೋಡಿಕೊಂಡ್ರೆ, ಮೊದಲನೇದಾಗಿ ಇಂಡಸ್ಲ್ಯಾಂಡ್ ಬ್ಯಾಂಕ್, ಈ ಕಂಪನಿಯಿಂದ 1600 ಕೋಟಿ ಸೆಲ್ ಮಾಡಿದ್ದಾರೆ. ಮತ್ತು ಇಂಟರ್ಗ್ಲೋಬ್ ಏವಿಯೇಷನ್, ಈ ಕಂಪನಿಯಿಂದ 1300 ಕೋಟಿ ಸೆಲ್ ಮಾಡಿದ್ದಾರೆ. ಬಜಾಜ್ ಫಿನಾನ್ಸ್, ITC ಹೋಟೆಲ್ಸ್, ಚೋಳಮಂಡಲ್ ಇನ್ವೆಸ್ಟ್ಮೆಂಟ್ಸ್, ಶ್ರೀರಾಮ್ ಫಿನಾನ್ಸ್, ಪವರ್ ಫಿನಾನ್ಸ್ ಕಾರ್ಪೊರೇಷನ್, ಹೋಲ್ಟಾಸ್, ಇನ್ಫೋ ಎಡ್ಜ್, ವಿಪ್ರೋ, ಈ ಥರ ಎಲ್ಲ ಕಂಪನೀಸಿಂದನೂ ಸೆಲ್ ಮಾಡಿದ್ದಾರೆ. ನೆಕ್ಸ್ಟ್ ಕೋರಮಂಡಲ್ ಇಂಟರ್ನ್ಯಾಷನಲ್, ಈ ಕಂಪನಿಯಿಂದ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದೆ. ಈ ಕೋರಮಂಡಲ್ ಇಂಟರ್ನ್ಯಾಷನಲ್ ಕಂಪನಿ ಇದೊಂದು ಇಂಡಿಯಾದಲ್ಲೇ ಲೀಡಿಂಗ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡಿ ಸೆಲ್ ಮಾಡ್ತಾರೆ. ಇವಾಗ ಫರ್ಟಿಲೈಸರ್ಸ್ನ, ಕ್ರಾಪ್ ಪ್ರೋಟೀನ್ನ, ಆರ್ಗಾನಿಕ್ ಫರ್ಟಿಲೈಸರ್ಸ್ನ, ಈ ಥರ ತುಂಬಾ ಪ್ರಾಡಕ್ಟ್ಸ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡ್ತಾರೆ. ಇವಾಗ ಅಪ್ಡೇಟ್ ಏನು ಬಂದಿದೆ ಅಂತ ಅಂದರೆ, ಇವಾಗ NACL ಇಂಡಸ್ಟ್ರಿ ಈ ಕಂಪನಿಯಲ್ಲಿ 53% ಸ್ಟೇಕ್ನ ಅಕ್ವೈರ್ ಮಾಡ್ತಾ ಇದ್ದಾರೆ 820 ಕ್ರೋರ್ಸ್ಗೆ. ಮತ್ತು 76 ರೂಪೀಸ್ ಪರ್ ಶೇರ್ ಹಂಗೆ ಅಕ್ವಿಸಿಷನ್ ನಡೆದಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಥರ ಅಕ್ವಿಸಿಷನ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಬಂದಿರೋದಕ್ಕೇ ಈ NACL ಇಂಡಸ್ಟ್ರಿ ಇವತ್ತು ನಿಯರ್ಲಿ 12%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಒಂದ್ಸಲ ಈ ಕಂಪನಿ ಬಿಸ್ನೆಸ್ ಬಗ್ಗೆ ನೋಡಿಕೊಂಡ್ರೆ, ಇವರು ಸಹ ಅಗ್ರಿ ಕೆಮಿಕಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಮತ್ತು 31 ಕಂಟ್ರೀಸ್ಗೆ ಇವ್ರ ಪ್ರಾಡಕ್ಟ್ಸ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಇವಾಗ ಈ ಕಂಪನಿಗೇನೋ ಎಕ್ಸ್ಪೋರ್ಟ್ಸಲ್ಲಿ ತುಂಬಾ ಸ್ಟ್ರಾಂಗ್ ಪ್ರೆಸೆನ್ಸ್ ಇದೆ. ಅದಕ್ಕೋಸ್ಕರ ಕೋರಮಂಡಲ್ ಇಂಟರ್ನ್ಯಾಷನಲ್ ಈ ಕಂಪನಿಗೂ ಸಹ ಇದರಿಂದ ಅಡ್ವಾಂಟೇಜ್ ಇರುತ್ತೆ ಅಂತ ಇವತ್ತು ಈ ಕಂಪನಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಇವರೇನೋ 31 ಕಂಟ್ರೀಸ್ಗೆ ಅವ್ರ ಪ್ರಾಡಕ್ಟ್ಸ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಕೋರಮಂಡಲ್ ಇಂಟರ್ನ್ಯಾಷನಲ್ ಈ ಕಂಪನಿ ಪ್ರಾಡಕ್ಟ್ಸ್ಗೂ ಸಹ ಅದೇ ಥರ ಎಕ್ಸ್ಪೋರ್ಟ್ ಮಾಡೋ ಚಾನ್ಸಸ್ ಇರ್ಬೋದು ಅಂತ ಅಕ್ವಿಸಿಷನ್ ಮಾಡಿರ್ಬೋದು. ಅದರಿಂದ ಓವರಾಲ್ ಈ ಎಲ್ಲ ಪಾಸಿಟಿವ್ ನ್ಯೂಸಿಂದ ಇವತ್ತು ಸ್ಟ್ರಾಂಗ್ ವಾಲ್ಯೂಮ್ ಬೈಯಿಂಗ್ಸಿಂದ ಇವತ್ತು NACL ಇಂಡಸ್ಟ್ರೀಸ್ ಕಂಪನಿ ನಿಯರ್ಲಿ 12% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಬೆಮ್ಮೆಲ್ ಲಿಮಿಟೆಡ್, ಈ ಕಂಪನಿ ನೋಡಿಕೊಂಡ್ರೆ ಇವತ್ತು ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನಿಯರ್ಲಿ 6%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ 2 MOU ಸೈನ್ ಮಾಡಿದ್ದಾರೆ. ಅದರಿಂದ ಮೊದಲನೇದಾಗಿ ಇವಾಗ ಈ BEML ಸಿಮೆಂಟ್ಸ್ ಜೊತೆ ಒಂದು MOU ಸೈನ್ ಮಾಡ್ಕೊಂಡಿದ್ದಾರೆ. ಇದರಿಂದ ಈ ಎರಡೂ ಕಂಪನೀಸ್ ಟ್ರೈನ್ ಮತ್ತು ಮೆಟ್ರೋ ಪ್ರಾಜೆಕ್ಟ್ಸಲ್ಲಿ ವರ್ಕ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಈ BEML ಅವರು ಇನ್ನೊಂದು ಕಂಪನಿ ಜೊತೆ ಕೂಡ MOU ಸೈನ್ ಮಾಡ್ಕೊಂಡಿದ್ದಾರೆ. ಯಾವ ಕಂಪನಿ ಅಂತ ನೋಡಿಕೊಂಡ್ರೆ, ಡ್ರ್ಯಾಗ್ ಫ್ಲೋ SRL, ಇದೊಂದು ಇಟಾಲಿಯನ್ ಕಂಪನಿ ಜೊತೆ MOU ಸೈನ್ ಮಾಡ್ಕೊಂಡಿದ್ದಾರೆ. ಈ ಕೊಲಾಬರೇಷನಲ್ಲಿ ಅಫೋರ್ಡಬಲ್ ರೈಲ್ ಬ್ರಿಡ್ಜಸ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಎರಡೂ ಕಂಪನೀಸ್ ಜೊತೆ MOU ಸೈನ್ ಮಾಡ್ಕೊಂಡಿರೋದಕ್ಕೆ ಇವತ್ತು 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ NTPC ಗ್ರೀನ್ ಎನರ್ಜಿ, ಈ ಕಂಪನಿ ಬಗ್ಗೆ ಲಾಸ್ಟ್ 3 ಡೇಸಿಂದ ನೋಡಿಕೊಂಡ್ರೆ ಒಂದಲ್ಲ ಒಂದು ಪಾಸಿಟಿವ್ ನ್ಯೂಸ್ ಬರ್ತಾನೆ ಇದೆ. ಇವಾಗ ಹೊಸದಾಗಿ ಏನು ಅಪ್ಡೇಟ್ ಬಂದಿದೆ ಅಂತ ನೋಡಿಕೊಂಡ್ರೆ, NTPC ಗ್ರೀನ್ ಎನರ್ಜಿ, ಈ NTPC ಗ್ರೀನ್ ಎನರ್ಜಿಗೆ ಒಂದು ಸಬ್ಸಿಡರಿ ಕಂಪನಿ ಇದೆ. ಅದೇ NTPC ರಿನ್ಯೂವಬಲ್ ಎನರ್ಜೀಸ್. ಈ ಕಂಪನಿ ಸಕ್ಸಸ್ಫುಲ್ ಆಗಿ 105 ಮೆಗಾವಾಟ್ಸ್ ಸೋಲಾರ್ ಪ್ರಾಜೆಕ್ಟ್ನ ಮಧ್ಯಪ್ರದೇಶಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ ಅಂತ 2 ಫೇಸಸಲ್ಲಿ ಅಂತ ಎಕ್ಸ್ಚೇಂಜ್ ಫೈಲಿಂಗಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಫಸ್ಟ್ ಫೇಸಲ್ಲಿ 55 ಮೆಗಾವಾಟ್ಸ್ ಕಂಪ್ಲೀಟ್ ಮಾಡಿದ್ದೀವಿ ಲಾಸ್ಟ್ ಇಯರೇ ಅಂತ ಹೇಳಿದರು. ಮತ್ತು ಸೆಕೆಂಡ್ ಫೇಸಲ್ಲಿ 50 ಮೆಗಾವಾಟ್ಸ್ ಕಂಪ್ಲೀಟ್ ಮಾಡಿದ್ದೀವಿ, ಇದು ನೆಕ್ಸ್ಟ್ 2 ಡೇಸಲ್ಲಿ ಆಪರೇಷನ್ಸ್ಗೆ ಬರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇದುವರೆಗೂ ಈ NTPC ಗ್ರೂಪ್ ಅವರು 74,461 ಕೆಪಾಸಿಟಿನ ಆಪರೇಷನ್ಸ್ಗೆ ತಂದಿದ್ದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಮಾರ್ಕೆಟ್ ಓಪನಿಂಗಲ್ಲಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ನೆಕ್ಸ್ಟ್ ಇವತ್ತು ಮಕ್ವೇರ್ ಅವರು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಕಮ್ಮಿಂಗ್ ಟೈಮಲ್ಲಿ ಯಾವ ಕಂಪನೀಸ್ ಬೆಟರಾಗಿ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಇದೆ ಅಂತ ಒಂದು ಲಿಸ್ಟ್ನ ರಿಲೀಸ್ ಮಾಡಿದ್ದಾರೆ. ಮತ್ತು ಈ ಕಂಪನೀಸ್ಗೆಲ್ಲ ಟಾರ್ಗೆಟ್ ಪ್ರೈಸ್ನ ಕೊಟ್ಟು ಕಮ್ಮಿಂಗ್ ಟೈಮಲ್ಲಿ ಎಷ್ಟು ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಸಹ ಹೇಳಿದ್ದಾರೆ. ಇವಾಗ ಇವರು ಯಾವ್ಯಾವ ಕಂಪನೀಸ್ನ ಹೇಳಿದ್ದಾರೆ ಅಂತ ಕಂಪ್ಲೀಟಾಗಿ ಮಾತಾಡ್ಕೊಳ್ಳೋಣ. ಇವಾಗ ಮೊದಲನೇ ಲಿಸ್ಟಲ್ಲಿ ನೋಡಿಕೊಂಡ್ರೆ HDFC ಬ್ಯಾಂಕ್ನ ಪಿಕ್ ಮಾಡಿದ್ದಾರೆ. ಈ ಕಂಪನಿಗೆ ನೋಡಿಕೊಂಡ್ರೆ 2300 ರೂಪೀಸ್ ಟಾರ್ಗೆಟ್ ಪ್ರೈಸ್ನ ಕೊಟ್ಟಿದ್ದಾರೆ. ಅಂದರೆ 38% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇದ್ದಾರೆ.
ಮತ್ತು ಮಹೀಂದ್ರ ಆ್ಯಂಡ್ ಮಹೀಂದ್ರ ಇವಾಗ ಈ ಕಂಪನಿ ನೋಡಿಕೊಂಡ್ರೆ ರೀಸೆಂಟ್ ಟೈಮಲ್ಲಿ ತುಂಬಾ ಕರೆಕ್ಟ್ ಆಗಿದೆ. ಈ ಕಂಪನಿಗಾದರೆ 3643 ರೂಪೀಸ್ ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ. ಟಾರ್ಗೆಟ್ ಪ್ರೈಸ್ ಕೊಟ್ಟು 36% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಮತ್ತು ಇದೇ ಲಿಸ್ಟಲ್ಲೇ ಪವರ್ ಫೈನಾನ್ಸ್ ಕಾರ್ಪೊರೇಷನ್ನ ಪಿಕ್ ಮಾಡಿದ್ದಾರೆ. ಈ ಕಂಪನಿಗೆ ಹೈಯೆಸ್ಟ್ ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಅಂದರೆ 71% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಮತ್ತು ಸನ್ ಫಾರ್ಮಾ ಈ ಕಂಪನಿಗೆ 31% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ. TCSಗಾದರೆ 60% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಇವಾಗ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲಿ ಒಂದ್ಸಲ ಮಾತಾಡ್ಕೊಂಡಿದ್ವಿ, IT ಸೆಕ್ಟರ್ ತುಂಬಾ ಕರೆಕ್ಟ್ ಆಗಿದೆ. IT ಕಂಪನೀಸ್ ಎಲ್ಲ ರೀಸೆಂಟ್ ಟೈಮಲ್ಲಿ ನಿಯರ್ಲಿ 15% ಕರೆಕ್ಟ್ ಆಗಿದ್ದಾವೆ ಅಂತ ಮಾತಾಡ್ಕೊಂಡಿದ್ವಿ. ಈ ಕಂಪನಿಗಾದರೆ 60% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಮತ್ತು ಟೈಟಾನ್ ಈ ಕಂಪನಿಗಾದರೆ 30% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಮಕ್ವೇರ್ ಅವರು ಟ್ಯಾಕ್ಟಿಕಲ್ ಲಿಸ್ಟ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಅಂದರೆ ನೆಕ್ಸ್ಟ್ 3 to 6 ಮಂತ್ಸಲ್ಲಿ ಯಾವ ಕಂಪನೀಸ್ ಟ್ರೇಡ್ಸ್ಗೆ ಬೆಟರ್ ಆಗಿರುತ್ತೆ ಅಂತ ಕೂಡ ಶೇರ್ ಮಾಡಿದ್ದಾರೆ. ಇವಾಗ ಇದರಲ್ಲಿ ಮೊದಲನೇದಾಗಿ ಭಾರತ್ ಎಲೆಕ್ಟ್ರಾನಿಕ್ಸ್ ಈ ಕಂಪನಿ ಆದರೆ 30% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಮತ್ತು NTPC ಗ್ರೀನ್ ಎನರ್ಜಿ ಈ ಕಂಪನಿಗೆ ಹೈಯೆಸ್ಟು ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ, 47%. ಅದಾದಮೇಲೆ ರಿಲಯನ್ಸ್ ಇದೆ, ಶ್ರೀರಾಮ್ ಫಿನಾನ್ಸ್ ಇದೆ, ಟಾಟಾ ಮೋಟರ್ಸ್ ಇದೆ, ವಿಪ್ರೋ ಇದೆ. ಈ ಕಂಪನೀಸ್ ಎಲ್ಲ ನೆಕ್ಸ್ಟ್ 3 to 6 ಮಂತ್ಸಲ್ಲಿ ಬೆಟರಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಫೈನಲಿ ಮಕ್ವೇರ್ ಅವರು ರೈಸಿಂಗ್ ಸ್ಟಾರ್ ಲಿಸ್ಟ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಅಂದರೆ ನೆಕ್ಸ್ಟ್ 3 ಇಯರ್ಸಲ್ಲಿ ಯಾವ ಕಂಪನೀಸ್ ಬೆಟರಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ ಈ ಲಿಸ್ಟ್ನ ರಿಲೀಸ್ ಮಾಡಿರೋದು. ಇವಾಗ ಇವ್ರು ರಿಲೀಸ್ ಮಾಡಿರೋ ಲಿಸ್ಟ್ ಪ್ರಕಾರ ನೋಡಿಕೊಂಡ್ರೆ ಮೊದಲನೇದಾಗಿ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಈ ಕಂಪನಿಗಾದರೆ 65% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಮತ್ತು ಡಿಲಿವರಿ ಈ ಕಂಪನಿ ಲಾಸ್ಟ್ 2 ಇಯರ್ಸಿಂದ ನೋಡಿಕೊಂಡ್ರೂ ಬೆಟರಾಗಿ ಪರ್ಫಾರ್ಮ್ ಮಾಡೇ ಇಲ್ಲ. ಈ ಕಂಪನಿಗಾದರೆ ಹೈಯೆಸ್ಟು ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ, 83%. ಮತ್ತು ದೇವಯಾನಿ ಇಂಟರ್ನ್ಯಾಷನಲ್ ಈ ಕಂಪನಿಗೆ 42% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಮತ್ತು IRCTC 32%, ಲೆಮನ್ ಟ್ರೀ ಹೋಟೆಲ್ಸ್ 65%, ಯುನೋ ಮಿಂಡಾ 35% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ನೋಡೋಣ ಈ ಕಂಪನೀಸ್ ಎಲ್ಲ ಕಮಿಂಗ್ ಟೈಮಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡ್ತವೆ ಅಂತ. ನೆಕ್ಸ್ಟ್ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಈ ಕಂಪನಿಗೆ ನೆನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ 21 crores ವರ್ತ್ ಆರ್ಡರ್ ಬಂದಿದೆ. ಈ ಆರ್ಡರಲ್ಲಿ ಸ್ವಲ್ಪ ಎಕ್ಸ್ಪ್ಲೋಸಿವ್ಸ್ನ ಎಕ್ಸ್ಪೋರ್ಟ್ ಮಾಡಬೇಕು ವಿತಿನ್ 5 ಮಂತ್ಸಲ್ಲಿ ಅಂತ ಎಕ್ಸ್ಚೇಂಜ್ ಫೈಲಿಂಗಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಈ ಥರ ಅಪ್ಡೇಟ್ ಬಂದಿರೋದಕ್ಕೇ ಇವತ್ತು ಮಾರ್ಕೆಟ್ ಓಪನಿಂಗಲ್ಲಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ನೆಕ್ಸ್ಟ್ ಭಾರತ್ ಎಲೆಕ್ಟ್ರಾನಿಕ್ಸ್ ಈ ಕಂಪನಿ ಇವತ್ತು ನಿಯರ್ಲಿ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ನಿನ್ನೆ ಈ ಕಂಪನಿಗೆ ಅಶ್ವಿನಿ ರೇಡರ್ಗೋಸ್ಕರ ಒಂದು ಆರ್ಡರ್ ಬಂದಿದೆ ಇಂಡಿಯನ್ ಏರ್ಫೋರ್ಸಿಂದ. ಈ ಟೋಟಲ್ ಆರ್ಡರ್ ವರ್ತ್ ಬಂದು 2463 crores ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಭಾರತ್ ಎಲೆಕ್ಟ್ರಾನಿಕ್ಸ್ ಹತ್ರ ಟೋಟಲ್ ಆರ್ಡರ್ ಬುಕ್ ವ್ಯಾಲ್ಯೂ ನೋಡಿಕೊಂಡ್ರೆ 17,030 crores ರೀಚ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಸ್ವಿಲೆಟ್ ಎನರ್ಜೀಸ್ ಈ ಕಂಪನಿ ಇವತ್ತು 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವ್ರಿಗೆ 150 ಮೆಗಾವಾಟ್ ಸೋಲಾರ್ ಮಾಡ್ಯೂಲ್ಸ್ ಆರ್ಡರ್ ಬಂದಿದೆ. ಮತ್ತು ಇವರು 1 GW ಗೋಲ್ನ ರೀಚ್ ಆಗೋದಕ್ಕೋಸ್ಕರ ಸ್ವಲ್ಪ ಡಿಬೆಂಚರ್ಸ್ ಮುಖಾಂತರ ಫಂಡ್ ರೈಸ್ ಮಾಡಿ ಈ ಕಂಪನಿಯಲ್ಲೇ ರೀಇನ್ವೆಸ್ಟ್ ಮಾಡಿ 1 GW ಗೋಲ್ನ ರೀಚ್ ಆಗ್ತೀವಿ, FY 26-27 ಒಳಗಡೆ ಇವ್ರ ಗೋಲ್ನ ರೀಚ್ ಆಗ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.